ಹಾಯ್ ಹಲೋ ನಮಸ್ತೆ. ಐಶ್ವರ್ಯ ಪ್ರಮೋದ್ ಗೌಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಒಳ್ಳೊಳ್ಳೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮ್ಮನೆ ಗೃಹ ಪ್ರವೇಶ ಆಗಿ 1 ಇಯರ್ ಕಂಪ್ಲೀಟ್ ಆಗಿದೆ. ಹಾಗಾಗಿ ನಾನಿವತ್ತು ನಮ್ಮನೆ ಗೃಹ ಪ್ರವೇಶದಲ್ಲಿ ನಡೆದಂತಹ ಹೋಮ ಹಾಗೆಯೇ ಆದಂತಹ ಸಿಚುವೇಶನ್ಗಳು ಏನೇನಾಗಿದೆ ಅನ್ನೋದನ್ನ ಅಪ್ಡೇಟ್ ಮಾಡ್ತೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಮ್ಮನೆ ಗೃಹ ಪ್ರವೇಶದಲ್ಲಿ ಎಲ್ಲ ಫುಲ್ ರಿಲೇಷನ್ಸ್ ಹಾಗೆ ಅಣ್ಣ ತಮ್ಮದಿರು ಅಕ್ಕ ತಂಗಿರು ಎಲ್ಲರೂ ಸಮೇತ ಬಂದಿದ್ದರು. ತುಂಬಾ ಖುಷಿಯಾಗುತ್ತೆ. ಏಕೆಂದರೆ ಒಂದು ರಿಲೇಷನ್ಗಳು ಒಟ್ಟಿಗೆ ಸೇರ್ಕೊಳ್ತೀವಿ ಅನ್ನೋದು ಎಷ್ಟು ಖುಷಿಯಾದ ವಿಷಯ ಅಂದರೆ ತುಂಬಾ ಖುಷಿಯಾದ ವಿಷಯ. ನಾವು ತುಂಬ ಜನಕ್ಕೆ ಹೇಳಿರಲಿಲ್ಲ. ನಮ್ಮ ಅಣ್ಣ ತಮ್ಮದಿರು ಹಾಗೆ ನಮ್ಮ ಅಕ್ಕ ತಂಗಿರು ಹಸ್ಬೆಂಡ್ ರಿಲೇಷನ್ ಮಾತ್ರ ಹೇಳಿದ್ವಿ. ಹಾಗಾಗಿ ಒಂದು 50 ಜನಕ್ಕೆ ಹೇಳಿದ್ವಿ. ನಾವು ಅಷ್ಟೇ 50 ಜನ ಇದ್ದರು. ಫಸ್ಟೇದಾಗಿ ನಮ್ಮಲ್ಲಿ ಮಾಡಬೇಕಾಗಿದ್ದಂತಹ ಕೆಲಸ ಗೃಹ ಪ್ರವೇಶದಲ್ಲಿ ಏನಂದರೆ ಆಚಾರಿಗಳು ನಮಗೆ ಮನೇನ ಬಿಟ್ಕೊಡ್ಬೇಕು. ಯಾವ ಥರ ಬಿಟ್ಕೊಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಫುಲ್ ಲಾಗಲ್ಲಿ ನೋಡ್ತಾ ಹೋಗಿ. ಇದು ನಮಗೆ ತುಂಬಾನೇ ಬಹು ದೊಡ್ಡ ತುಂಬಾನೇ ಆಸೆ ಆಗಿತ್ತು. ನಮ್ದಲ್ಲದೆ ಇದು ನಮ್ಮ ಅಪ್ಪ ಅಮ್ಮನ ಆಸೆ ಆಗಲಿ, ರಿಲೇಷನ್ಗಳು ಅಂದ್ಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ, ಮನೆ ಕಟ್ತಾರೋ ಇಲ್ವೋ ಇವರು ಅಂತ. ನಮಗೆ ತೋಚಿದಂಗೆ ಮನೇನ ನಿಜವಾಗ್ಲೂ ನಮ್ಮ ಖುಷಿಯಾಗಿ ಮಾಡಿದ್ವಿ. ನಮ್ಮ ಅಪ್ಪ ಅಮ್ಮ ನಮ್ಗೆ ಯಾವಾಗಲೂ ಹೇಳ್ತಾ ಇರೋರು, ಮಕ್ಕಳೇ ಒಂದು ಮನೆ ಮಾಡ್ಕೊಳ್ಳಿ. ನಿಜವಾಗ್ಲೂ ಇವಾಗ ವ್ಯಾಲ್ಯೂ ಇರೋದು ಹಣ, ಮನೆ, ಕಾರು, ಆಸ್ತಿ. ಇದಕ್ಕೆ ಮಾತ್ರ ತುಂಬ ವ್ಯಾಲ್ಯೂ. ಮನುಷ್ಯತ್ವ ಅನ್ನೋದಕ್ಕೆ ಬೆಲೆನೇ ಇಲ್ಲ ಇವಾಗ. ತುಂಬಾ ಖುಷಿಯಾಗಿ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ನಾವು ಮನೆ ಮಾಡಿದ ಮೇಲೆ ಆಚಾರ್ಯಗಳು ನಮಗೆ ಮನೆಯನ್ನು ಅವರು ಸಂತೋಷದಿಂದ ಬಿಟ್ಟು ಹೋಗಬೇಕಂತೆ. ಒಳ್ಳೆಯದಾಗಲಿ, ಮನೆ ಹಾಲು ಉಕ್ತಂಗೆ ಉಕ್ಕಲಿ ಅನ್ನೋ ಕಾರಣದಿಂದ ಅವ್ರು ನಮಗೆ ಮನೆ ಬಿಟ್ಕೊಟ್ಟು ಹೋಗಬೇಕು. ಆ ಕಾರಣದಿಂದ ಎಲ್ಲ ರಿಲೇಷನ್ ಆಗಲಿ, ನಮ್ಮ ಅಣ್ಣ ತಮ್ಮದಿರೇ, ಅಕ್ಕ ತಂಗಿರು, ಅಪ್ಪ ಅಮ್ಮ, ಅತ್ತೆ ಮಾವ ಯಾರೇ ಆಗಲಿ